ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ. ಬೇಸಿಕ್ ಮೆಡಿಕಲ್ ನಾಲೆಜ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಿಪಿ ಅಂದ್ರೆ ಬ್ಲಡ್ ಪ್ರೆಷರ್. ಈ ರಕ್ತ ನಾಳಗಳು ಅಂದ್ರೆ ಬ್ಲಡ್ ವೆಸಲ್ಸ್ ನ ನೀವು ನಿಮ್ಮ ಮನೆಯಲ್ಲಿರೋ ನೀರ್ ಪೈಪ್ ತರ ಅನ್ಕೊಳ್ಳಿ. ಪ್ರೆಷರ್ ಏನಾದ್ರೂ ಜಾಸ್ತಿ ಇದ್ರೆ ನೀರ್ ಪೈಪು ಬರ್ಸ್ಟ್ ಆಗುತ್ತೆ. ಅದೇ ರೀತಿ ಪ್ರೆಷರ್ ಏನಾದ್ರೂ ಕಮ್ಮಿ ಇದ್ರೆ ಸೇರ್ಬೇಕಾಗಿರೋ ಜಾಗದಲ್ಲಿ ನೀರ್ ಸೇರಲ್ಲ. ಇದು ನಿಮ್ ಬಾಡಿಯಲ್ಲಿ ಕೂಡ ಅನ್ವಯಿಸುತ್ತದೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇ ಟಾಪಿಕ್ ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿಪಿ. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಆರ್ಟ್ರಿ ನಾರ್ಮಲ್ ಸೈಜ್ ಈ ತರ ಇರುತ್ತೆ. ಹೈ ಬ್ಲಡ್ ಪ್ರೆಷರ್ ಇರೋರಿಗೆ ಇದು ನ್ಯಾರೋ ಆಗುತ್ತೆ, ಅಂದ್ರೆ ಸೈಜ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ನೋಡಿ, ಹೋಲ್ ಇಷ್ಟೇ ಇರುತ್ತೆ ಅಂಡ್ ಇದು ಗಟ್ಟಿ ಕೂಡ ಆಗುತ್ತೆ. ನಮ್ಮ ಹಾರ್ಟ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ, ಹಾಗೆ ಪ್ರೆಷರ್ ಕೂಡ ಈ ಆರ್ಟರೀಸ್ ಮೇಲೆ ಜಾಸ್ತಿ ಬೀಳುತ್ತೆ. ಬಟ್ ಈ ತರ ಏನಕ್ಕಾಗುತ್ತೆ ಅಂತ ಇವಾಗ ಹೇಳಿ. ಹೈಪರ್ ಟೆನ್ಷನ್ ಅಲ್ಲಿ ಎರಡು ತರ ಇದೆ. ಒಂದು ಪ್ರೈಮರಿ ಹೈಪರ್ ಟೆನ್ಷನ್, ಎರಡನೇದು ಸೆಕೆಂಡರಿ ಹೈಪರ್ ಟೆನ್ಷನ್. 90% ಕೇಸಸ್ ಪ್ರೈಮರಿ ಹೈಪರ್ ಟೆನ್ಷನ್ ಅಲ್ಲಿ ಇರುತ್ತೆ. ಮೊದಲನೇ ರೀಸನ್ ಜಾಸ್ತಿ ಉಪ್ಪು ತಿನ್ನೋದ್ರಿಂದ, ಬಿಕಾಸ್ ಉಪ್ಪು ಇದ್ದ ಕಡೆ ನೀರು ಇರುತ್ತೆ. ಸೆಕೆಂಡ್ ರೀಸನ್ ಜಾಸ್ತಿ ದಪ್ಪ ಇದ್ದಷ್ಟು ಹಾಗೆ ಕಮ್ಮಿ ಎಕ್ಸರ್ಸೈಸ್ ಅಥವಾ ಎಕ್ಸರ್ಸೈಸ್ ಮಾಡದೇನೆ ಇರೋದು. ಥರ್ಡ್ ರೀಸನ್ ಜೆನೆಟಿಕ್ಸ್ ಅಂದ್ರೆ ವಂಶದಿಂದ ಬರಬಹುದು. ಫೋರ್ತ್ ರೀಸನ್ ಬಂದ್ಬಿಟ್ಟು ಸ್ಟ್ರೆಸ್. ಸೆಕೆಂಡರಿ ಹೈಪರ್ ಟೆನ್ಷನ್ 10% ಕೇಸಸ್ ಇರುತ್ತೆ ಇದರಲ್ಲಿ. ಇವಾಗ ದೇಹದಲ್ಲಿ ಬೇರೆ ಯಾವುದೋ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯಿಂದ ಹೈಪರ್ ಟೆನ್ಷನ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಮೊದಲನೇದು ಕಿಡ್ನಿ ಡಿಸೀಸಸ್, ಎರಡನೇದು ಹಾರ್ಮೋನಲ್ ಡಿಸಾರ್ಡರ್ಸ್ ಅಂಡ್ ಥರ್ಡ್ ರೀಸನ್ ಬಂದ್ಬಿಟ್ಟು ಸರ್ಟನ್ ಮೆಡಿಕೇಶನ್ಸ್. ಇವಾಗ ಸರ್ಟನ್ ಪೇನ್ ಕಿಲ್ಲರ್ಸ್ ಮತ್ತೆ ಸ್ಟೆರಾಯ್ಡ್ ತಗೊಂಡಾಗ ಬಿಪಿ ಹೈ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಹೈ ಬಿಪಿ ಅಂದ್ರೆ ಹೈಪರ್ ಟೆನ್ಷನ್ ನ ಬೇಗ ಟ್ರೀಟ್ ಮಾಡಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಫೇಲಿಯರ್ ಮತ್ತೆ ವಿಷನ್ ಲಾಸ್ ಆಗೋ ಚಾನ್ಸಸ್ ಕೂಡ ಇದೆ. ಇದನ್ನ ಹೇಗೆ ಪ್ರಿವೆಂಟ್ ಮಾಡೋದು ಅಂದ್ರೆ ರೆಗ್ಯುಲರ್ ಎಕ್ಸರ್ಸೈಸ್, ಉಪ್ಪು ಕಮ್ಮಿ ತಿನ್ಬೇಕು, ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು, ಬಿಪಿನ ಅವಾಗ ಚೆಕ್ ಮಾಡ್ಕೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡಬೇಕು. ಇವಾಗ ಹೈಪರ್ ಟೆನ್ಷನ್ ಬಗ್ಗೆ ಮಾತಾಡ್ತೀನಿ. ನಿಮ್ ತೋಟದಲ್ಲಿ ನೀವು ಗಿಡಗಳಿಗೆ ನೀರ್ ಬಿಡ್ತಾ ಇರ್ತೀರಾ. ಅಲ್ಲಿ ಯಾವುದೋ ಒಂದ್ ಮರ ಇರುತ್ತೆ, ಆ ಮರಕ್ಕೆ ನೀವು ಇಲ್ಲಿಂದಾನೇ ನೀರ್ ಬಿಡ್ಬೇಕು. ನೀರ್ ಬಿಡ್ತೀರಾ, ಬಟ್ ಆ ಪೈಪ್ ಅಲ್ಲಿರೋ ನೀರ್ ಇಲ್ಲೇ ಬೀಳುತ್ತೆ, ಅಲ್ಲಿ ಹೋಗೋದೇ ಇಲ್ಲ. ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ನಮ್ಮ ಹಾರ್ಟ್ ಪಂಪ್ ಮಾಡೋ ಬ್ಲಡ್ ಸರಿಯಾಗಿ ವೈಟಲ್ ಆರ್ಗನ್ಸ್ ಗೆ ಸೇರಲ್ಲ. ಬ್ಲಡ್ ಸೇರಲ್ಲ ಅಂದ್ರೆ ಆಕ್ಸಿಜನ್ ಕೂಡ ಸೇರಲ್ಲ. ತಲೆ ತಿರುಗೋದು, ತಲೆ ಸುತ್ತಿ ಬೀಳೋದು, ಹಾಗೆ ಕಣ್ಣು ಮಂಜು ಆಗೋದು, ಈ ತರ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳುತ್ತೆ. ಮೊದಲನೇ ಮೇನ್ ರೀಸನ್ ಬಂದ್ಬಿಟ್ಟು ಡಿಹೈಡ್ರೇಷನ್, ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಇರೋದು. ಎರಡನೇ ರೀಸನ್ ಬ್ಲಡ್ ಲಾಸ್, ಅಂದ್ರೆ ಯಾವ್ದಾದ್ರು ಇಂಜುರಿ ಅಥವಾ ಆಕ್ಸಿಡೆಂಟ್ ಆದ್ರೆ ಬ್ಲಡ್ ವಾಲ್ಯೂಮ್ ಜಾಸ್ತಿ ಲಾಸ್ ಆದ್ರೆ ಅವಾಗ ಬಿಪಿ ಬೀಳುತ್ತೆ. ಥರ್ಡ್ ರೀಸನ್ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಲೈಕ್ ಪಾರ್ಕಿನ್ಸನ್ಸ್. ಫೋರ್ತ್ ರೀಸನ್ ಬಂದ್ಬಿಟ್ಟು ಹಾರ್ಟ್ ಇಶ್ಯೂಸ್, ಹೃದಯ ವೀಕ್ ಆಗಿದ್ರೆ ಬ್ಲಡ್ ನ ಪಂಪ್ ಮಾಡೋ ಪ್ರೆಷರ್ ಕೂಡ ಕಮ್ಮಿ ಇರುತ್ತೆ. ಈ ಲೋ ಬಿಪಿನ ಹೇಗ್ ಮ್ಯಾನೇಜ್ ಮಾಡಬಹುದು ಅಂದ್ರೆ ಚೆನ್ನಾಗಿ ನೀರು ಕುಡೀರಿ, ಎರಡು ಮೀಲ್ಸ್ ಮಧ್ಯೆ ಜಾಸ್ತಿ ಗ್ಯಾಪ್ ಬಿಡಬೇಡಿ, ಮಧ್ಯದಲ್ಲಿ ಏನಾದ್ರು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತಿಂತಾ ಇರಿ. ಬೆಡ್ ಮೇಲೆ ಮಲ್ಕೊಂಡಿದ್ರೆ ಅಥವಾ ಸೋಫಾ ಮೇಲೆ ಕುತ್ಕೊಂಡಿದ್ರೆ ಸಡನ್ ಆಗಿ ಎದ್ದೊಳಕ್ ಹೋಗ್ಬೇಡಿ, ನಿಧಾನವಾಗಿ ಎದ್ದೊಳಿ, ನಿಧಾನವಾಗಿ ನಡೆಯೋಕ್ ಸ್ಟಾರ್ಟ್ ಮಾಡಿ. ಇನ್ ಕನ್ಕ್ಲೂಷನ್, ಹೈ ಬಿಪಿ ಆಗ್ಲಿ ಅಥವಾ ಲೋ ಬಿಪಿ ಆಗ್ಲಿ ಎರಡು ಈಕ್ವಲಿ ಡೇಂಜರ್. ಲಾಂಗ್ ಟರ್ಮ್ ವರ್ಗೂ ಇದನ್ನ ಹಾಗೆ ಬಿಡಬೇಡಿ. ನಿಮ್ಮ ಬಾಡಿನ ನೀವು ನೋಡ್ಕೊಳ್ಳಿ, ನಿಮ್ಮ ಬಿಪಿನ ಅವಾಗವಾಗ ಮಾನಿಟರ್ ಮಾಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮನ್ನ ಮತ್ತೊಂದು ವಿಡಿಯೋ ಸಿಗ್ತೀನಿ. ಓಕೆ, ಬಾಯ್.